ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನೊಂದು ಸಣ್ಣ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಇದು ಯಾವುದಕ್ಕೋಸ್ಕರ ಅಂತಂದರೆ, ನಿಮ್ಮ ಜೀವನದಲ್ಲಿ ಏನಾದರೂ ಗೊಂದಲ ಇದ್ದು ಮನೆಗಳಲ್ಲಿ ಜಗಳ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ, ವಾಮಾಚಾರದ ಪ್ರಯೋಗಗಳಾಗ್ತಿದೆ, ಮತ್ತು ಶನಿಯಿಂದ ನಮಗೆ ಸಮಸ್ಯೆಗಳು ಬರ್ತಾ ಇದೆ, ರಾಹುಗಳಿಂದ ಸಮಸ್ಯೆ ಬರ್ತಿದೆ ಅಂತ ಅನ್ನೋರು ನಾನು ಹೇಳುವಂಥ ಈ ಸಣ್ಣ ಉಪಾಯನ ಮಾಡ್ಕೊಳ್ಳಿ. ಯಾಕಂದರೆ ರಾಹು ಮತ್ತು ಕೇತು ಮತ್ತು ಶನಿಯ ಪ್ರಭಾವದಿಂದ ನಮ್ಮ ಮನೆಯಲ್ಲಿ ನಾನಾ ರೀತಿಯ ಜಗಳಗಳು, ಮನಸ್ತಾಪಗಳಾಗ್ತಾ ಇರುತ್ತೆ, ಸಾಲ ಸೋಲಗಳು ಜಾಸ್ತಿ ಆಗ್ತಿರುತ್ತೆ, ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಆಗ್ತಾ ಇರೋದಿಲ್ಲ, ಕೈ ಹಿಡಿದಂಥ ಕೆಲಸಗಳು ಅರ್ಧಂಬರ್ಧ ಆಗಿ ಎಲ್ಲ ನಿಂತೋಗುವಂಥದ್ದಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಬರೀ ಸೋಲನ್ನೇ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಕಾರಣ ಬಂದು ರಾಹು ಗ್ರಹ ಆಗಿರ್ತಾರೆ ಮತ್ತು ಕೇತು ಗ್ರಹ ಆಗಿರ್ತಾರೆ. ಅದಕ್ಕೆ ವಿಶೇಷವಾಗಿ ಶನಿಯ ಪ್ರಭಾವ ಇರುತ್ತೆ. ಅಂಥವರು ನಿಮ್ಮ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇದೆ ಅಂದರೆ, ಅಕಸ್ಮಾತು ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಜೀವನದಲ್ಲಿ ನಾವು ಮಾಡಿದಂಥ ಕರ್ಮಗಳನ್ನು ಕಳೆದುಕೊಳ್ಬೇಕು ಅಂತಂದರೆ ನಾವು ಅದರಲ್ಲೂ ವಿಶೇಷವಾಗಿ ಕೋಪಗಳನ್ನು ಕಡಿಮೆ ಮಾಡ್ಕೊಬೇಕು, ಮಾಟ ಮಂತ್ರದ ಪ್ರಯೋಗಗಳೆಲ್ಲ ದೂರ ಆಗಬೇಕು ಅಂತ ಅನ್ನೋರು, ನಮ್ಮ ಮನೆಯಲ್ಲಿ ಮಂಗಳ ಗ್ರಹದಿಂದ ನಮ್ಮ ಮನೆಯಲ್ಲಿ ಅದು ಕೂಡ ದೋಷ ಇರುತ್ತೆ. ಅಂಥ ದೋಷಗಳೆಲ್ಲ ಹೋಗಬೇಕು ಅಂದಾಗ ನಾವು ಮಂಗಳ ಗ್ರಹನನ್ನು ನಾವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಸ್ವಲ್ಪ ಕೈಗೆ ಕಲ್ಲುಪ್ಪನ್ನು ಹಾಕ್ಕೊಂಡು 20-30 ನಿಮಿಷ ಸೆಕೆಂಡ್ಗಳಲ್ಲಿ ಕೈಗಳನ್ನು ಚೆನ್ನಾಗಿ ಉಜ್ಕೊಂಡು ಅದನ್ನು ನಂತರ ನೀವು ನಿಮ್ಮ ಮನೆಯಲ್ಲಿರೋವಂಥ ಯಾವ್ಯಾವ ರೀತಿಯ ಸಮಸ್ಯೆಗಳಾಗ್ತಿದೆ ಪ್ರತಿಯೊಂದು ಸಮಸ್ಯೆಗಳನ್ನು ನೀವು ಹೇಳ್ಕೊಂಡು ಅದನ್ನು ನೀವು ಸಿಂಕ್ ಹತ್ರ ಹೋಗ್ಬಿಟ್ಟು ಕೈಯನ್ನು 20 ನಿಮಿಷ 30 ನಿಮಿಷ ಚೆನ್ನಾಗಿ ಅಂಗೈಯಲ್ಲಿ ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ನೀವು ಕೈಯಲ್ಲಿ ಸವರಿಕೊಳ್ತಾ ನೀವು ಹೇಳ್ಕೊಬೇಕು ನಿಮ್ಮ ಕಷ್ಟಗಳನ್ನೆಲ್ಲ. ಅದಾದಮೇಲೆ ನೀವು ಅದನ್ನು 20 ನಿಮಿಷ ಮಾಡಾದಮೇಲೆ ನೀವು ನೀರಿಂದ ತೊಳಿಬಾರ್ದು, ಅದನ್ನು ಹಾಗೇ ಬಿಟ್ಟುಬಿಡಬೇಕು. ಅಂದರೆ ಸಹಜವಾಗಿ ಪ್ರಕೃತಿಯಲ್ಲಿ ಬರುವಂಥ ಗಾಳಿಯ ಜೊತೆಯಾಗಿ ಕೈ ಒಣಗೋದಕ್ಕೆ ನೀವು ಬಿಡಬೇಕಾಗುತ್ತೆ. ಇದನ್ನು ನೀವು ಮಲಗೋದಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ಶನಿವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನಿಮಗೆ ಬರ್ತಿರೋವಂಥ ನಾನಾ ರೀತಿಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನೀವು ಒಮ್ಮೆ ಬೇಕಾದ್ರೆ ಟ್ರೈ ಮಾಡಿ. ಇವತ್ತು ಮಂಗಳವಾರ ಆಗಿದೆ, ಇವತ್ತು ನೀವು ಟ್ರೈ ಮಾಡಿ. ಶನಿವಾರದ ಸಮಯಗಳಲ್ಲಿ ನೀವು ಇದನ್ನು ಸಹಜವಾಗಿ ಮಾಡೋ ಅಂಥದ್ದನ್ನು ಮಾಡ್ಕೊಳ್ಳಿ. ಇದರಿಂದ ಯಾವುದೇ ದುಡ್ಡು ಕಾಸು ಏನು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ. ಮನೆಯಲ್ಲಿರೋ ಉಪ್ಪು ನಮ್ಮ ಮನೆಯಲ್ಲಿರೋವಂಥ ಋಣಾತ್ಮಕ ಬಾಧೆಗಳನ್ನು ಅಥವಾ ಗ್ರಹ ದೋಷಗಳನ್ನು ತಡೆಯುತ್ತೆ. ಅಂದರೆ ಈ ಸಣ್ಣ ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇದರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬಂದಿರೋವಂಥ ಎಷ್ಟೋ ಕಷ್ಟಗಳು ನಿಮಗೆ ಗೊತ್ತಿಲ್ಲದಿದ್ದಂಗೆ ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಉಪ್ಪು ಬಂದು ನಕಾರಾತ್ಮಕತೆಯಿಂದ, ಅಂದರೆ ನಮ್ಮ ಮನೆಯಲ್ಲಿರೋಂಥ ಯಾವುದೋ ಒಂದು ವಾಮಾಚಾರದ ತರಂಗಗಳು ನಮ್ಮ ಮನೆಗೆ ಪ್ರವೇಶ ಮಾಡಿದರೆ ಅಥವಾ ನಮ್ಮ ದೇಹಕ್ಕೆ ಪ್ರವೇಶ ಮಾಡಿದರೆ ಅದು ಆಟೋಮೆಟಿಕಲಿ ಕಡಿಮೆ ಆಗುವಂಥದ್ದು ಆಗುತ್ತೆ. ಅದಾದಮೇಲೆ ನೀವು ನಿಮ್ಮ ಜೀವನದಲ್ಲಿ ವಿಶ್ವದಲ್ಲಿ ಬರುವಂಥ ತರಂಗಗಳ ಕಂಪನಗಳ ಮೂಲಕ ನಮಗೆ ಒಂದು ಶಕ್ತಿ ಎನರ್ಜಿನ ಅದು ತುಂಬುವಂಥದ್ದನ್ನು ಮಾಡುತ್ತೆ. ನಮ್ಮ ದೇಹಕ್ಕೆ ಸ್ಫೂರ್ತಿ ಕೊಡೋ ಅಂಥದ್ದನ್ನು ಮಾಡುತ್ತೆ. ಅದರಲ್ಲೂ ನಮ್ಮ ಜೀವನದಲ್ಲಿ ಅನಗತ್ಯವಾಗಿ ಖರ್ಚು ಮಾಡೋಕ್ಕೆ ನಮ್ಮ ಮನಸ್ಸು ಆತುರಿತಾ ಇದ್ದರು, ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋ ಮನಸ್ಸನ್ನು ಇದು ನಮಗೆ ತಿಳುವಳಿಕೆ ಮೂಲಕ ತಿಳಿಸೋ ಅಂಥದ್ದು ಆಗುತ್ತೆ. ಇದನ್ನು ನೀವು ಪ್ರಯೋಗ ಮಾಡ್ಕೊಬೋದು ಅಂತ ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ವಿಶೇಷವಾಗಿ ನಿಮಗೆ ರಾಹು ಮತ್ತು ಕೇತು ಶನಿ ಮಂಗಳ ಗ್ರಹಗಳು ನಿಮಗೆ ಎಲ್ಲ ರೀತಿಯ ಸಹಾಯನ ಮಾಡೋವಂಥದ್ದು ಆಗುತ್ತೆ. ಅಂದರೆ ಶುಭ ಕಾರ್ಯಗಳು ಅನುಕೂಲ ಮಾಡಿಕೊಡೋಕ್ಕೆ ನೀವು ಉಪ್ಪಿನಿಂದ ಯಾವಾಗ ಕೈ ತೊಳೆಯೋಕ್ಕೆ ಪ್ರಾರಂಭ ಮಾಡ್ತಿರೋ ಆಗ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂಥದ್ದು ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಈ ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.